ಚಾಮರಾಜನಗರದಲ್ಲಿ ವೇಶ್ಯಾವಾಟಿಕೆ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಕೊಳ್ಳೇಗಾಲ ಪಟ್ಟಣದ ಜಶ್ವಂತ್ ರೆಸಿಡೆನ್ಸಿಯಲ್ಲಿ 10 ಜನರನ್ನ ಬಂಧಿಸಲಾಗಿದ್ದು, ವೇಶ್ಯಾವಾಟಿಕೆಯಲ್ಲಿ ತೊಡಗಿದ್ದ 4 ಹುಡುಗರು 2 ರೆಸಿಡೆನ್ಸಿ ಸಿಬ್ಬಂದಿ ವಶಕ್ಕೆ ಪಡೆಯಲಾಗಿದೆ. ಕೊಳ್ಳೇಗಾಲ ಪಟ್ಟಣ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮೈಸೂರಿನ ನಾಗರಹೊಳೆ ಉದ್ಯಾನದಲ್ಲಿ ಕಡವೆ ಭೇಟಿಯಾಡಲು ಬಂದಿದ್ದ 5ರನ್ನ ಬಂಧಿಸಲಾಗಿದೆ. 2 ದಿನದ ಹಿಂದಷ್ಟೇ ಕಡವೆ ಕೊಂದು ಆರೋಪಿಗಳು ಮಾಂಸ ಹೊತ್ತೊಯ್ತಾ ಇದ್ರು. ಇದೀಗ ಮತ್ತೆ ಚೌಕೂರು ವಲಯದಲ್ಲಿ ಕಡವೆ ಭೇಟಿಯಾಡಲು ಬಂದಿದ್ರು. ಈ ವೇಳೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಕುಟ್ಟಂದಿ ಗ್ರಾಮದ ಸಿಬಿ ಮೋಟಯ್ಯ, ಬಿಎನ್ ನಾಚಪ್ಪ, ಕೆಎಂ ಸತೀಶ್ ಹಾಗೂ ಕೆಎಸ್ ಚಂದನ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ ಕಾರು, ಬಂದೂಕು, 11 ಜೀವಂತ ಗುಂಡು, ಟಾರ್ಚ್, ಮೊಬೈಲ್ಗಳು, ಚೂರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ರಾಜ್ಯದಲ್ಲಿ ನಕ್ಸಲ್ ಹೋರಾಟಗಾರರ ಶರಣಾಗತಿ ಪರ್ವ ನಡೀತಾನೇ ಇದೆ. ವಿಕ್ರಮ್ ಗೌಡ ಹತ್ಯೆ ನಂತರ ಸಿಎಂ ನೇತೃತ್ವದಲ್ಲಿ ಮಾವೋ ಉಗ್ರರು ಶಸ್ತ್ರತ್ಯಾಗ ಮಾಡಿದ್ರು. ಕಾಡಿನಲ್ಲಿದ್ದು ನಾಡಿನ ಜನಕ್ಕಾಗಿ ಬಂದೂಕಿನ ಹೋರಾಟದ ಮೊರೆ ಹೋಗಿದ್ದ ಉಡುಪಿ ಮೂಲದ ಲಕ್ಷ್ಮಿ ಇಂದು ಕೋವಿ ಕೆಳಗಿಳಿಸಿ ಶರಣಾಗಿದ್ದಾರೆ. ಉಡುಪಿ ಎಸ್ಪಿ ಕಚೇರಿಯಲ್ಲಿ ನಕ್ಸಲ್ ಮಹಿಳೆ ಲಕ್ಷ್ಮಿ ಶರಣಾಗಿದ್ದಾರೆ. ಕುಂದಾಪುರ ತಾಲೂಕಿನ ಅಮಾಸೆಬೈಲು ಸಮೀಪದ ಮಚ್ಚಟ್ಟು ಗ್ರಾಮದ ತೊಂಬಟ್ಟು ಲಕ್ಷ್ಮಿ ಬಂದೂಕು ಕೆಳಗಿಳಿಸಿದ್ದಾರೆ. 2006 ಮಾರ್ಚ್ 6ರಿಂದ ಕಣ್ಮರೆಯಾಗಿದ್ದ ಲಕ್ಷ್ಮಿ ನಕ್ಸಲ್ ಚಳುವಳಿಯಲ್ಲಿ ಭಾಗಿಯಾಗಿ ವರಾಹಿ ಮತ್ತು ಕರಾವಳಿ ದಳದಲ್ಲಿ ಗುರುತಿಸಿಕೊಂಡಿದ್ರು. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿರುವ ಘಟನೆ ಬಳ್ಳಾರಿ ತಾಲೂಕಿನ ಹಲಕುಂದಿ ಬೈಪಾಸ್ ಬಳಿ ನಡೆದಿದೆ. ಬೆಂಗಳೂರಿನಿಂದ ಸಿರಗುಪ್ಪಕ್ಕೆ ತೆರಳುತ್ತಾ ಇದ್ದಂತ ಬಸ್ ಇದಾಗಿತ್ತು. ಈ ವೇಳೆ ಲಾರಿಯೊಂದು ಬಸ್ ಸೈಡ್ ಹೊಡೆಯುವ ಭರದಲ್ಲಿ ವೇಗವಾಗಿ ಬಂದಿದೆ. ಈ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಜನರು ಪ್ರಯಾಣ ಮಾಡ್ತಾ ಇದ್ದು, 3 ಗಾಯಗಳಾಗಿದ್ದು, ಉಳಿದವರು ಸೇಫ್ ಆಗಿದ್ದಾರೆ. ಸ್ಥಳಕ್ಕೆ ಬಳ್ಳಾರಿ ಟ್ರಾಫಿಕ್ ಮತ್ತು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.